ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಿನ್ನೆ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಮಾಡಿದರು. ಹಾಗೆಯೇ ಎಲ್ಲರ ಮನೆಗೂ ಅವ್ರನ್ನ ಅಯೋಧ್ಯೆಯಿಂದ ಅಕ್ಷತೆ ಕಾಳು ಕೂಡ ಬಂದು ತಲುಪಿತ್ತು. ನಮ್ಮ ಮನೆಗೂ ಕೂಡ ಬಂದು ತಲುಪಿತ್ತು. ಅದಾದಮೇಲೆ ನಿನ್ನೆ ಸಾಯಂಕಾಲ ನಾವು ಎಲ್ಲರಿಗೂ ಹೇಳಿದ್ದ ಹಾಗೆ ನಿನ್ನೆ ಅಂತೂ ಎಲ್ಲ ಕಡೆ ಒಂದು ದೊಡ್ಡ ಹಬ್ಬ ಮಾಡ್ದಂಗೆ ಮಾಡಿದ್ದಾರೆ. ನಾವಿರೋ ಕಡೆನೇ ತುಂಬ ಗ್ರ್ಯಾಂಡಾಗೆ ಮಾಡಿದರು. ಎಲ್ಲರಿಗೂ ಪ್ರಸಾದನೂ ಕೂಡ ಮಾಡಿದರು. ಎಲ್ಲಿ ರಾಮನ ದೇವಸ್ಥಾನ ಇದೆಯೋ, ರಾಮ ಮಂದಿರ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಜೋರಾಗೆ ಮಾಡಿ ಎಲ್ಲ ಕಡೆನೂ ಪ್ರಸಾದ ಕೊಟ್ಟರು. ಇಲ್ಲೂ ಕೂಡ ಪ್ರಸಾದ ಊಟ ಎಲ್ಲ ಕೊಟ್ಟರು. ತುಂಬಾ ಖುಷಿಯಾಯಿತು. ಅದಾದಮೇಲೆ ಸಾಯಂಕಾಲ ನಾವು ದೀಪ ಹಚ್ಚಬೇಕು ಅಲ್ವಾ, ಒಂದು 5 ದೀಪನ ಹಚ್ಚೋದಕ್ಕೆ ಎಲ್ಲ ಕಡೆನೂ ಹೇಳಿದರು. ನಾವು ಕೂಡ ದೀಪ ಹಚ್ಚೋದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು, ಇಲ್ಲಿ ನನ್ನ ಮಗಳು ಇಲ್ಲಿ ಹೊಸಲು ಪೂಜೆ ಮಾಡ್ಕೊಳ್ಳೋದಕ್ಕೆ ಅವಳೇ ಎಲ್ಲ ನೀಟಾಗಿ ತೊಳೆದು ಅವಳೇ ಇಲ್ಲಿ ರಂಗೋಲಿ ಹಾಕೋದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ. ನಿನ್ನೆ ಅಂತೂ ಒಂಥರ ಹಬ್ಬದ ವಾತಾವರಣನೇ ಇತ್ತು. ನಮ್ಮ ಇಲ್ಲಂತೂ ತುಂಬಾ ಚೆನ್ನಾಗಿ ಮಾಡಿದರು ಎಲ್ಲ ಹುಡುಗರೆಲ್ಲ ಸೇರಿ. ಹಾಗೆ ಇಲ್ಲಿ ಪ್ರಭು ಶ್ರೀರಾಮಚಂದ್ರದ್ದು ಫ್ಲೆಕ್ಸ್ ಎಲ್ಲ ಹಾಕಿ ಹುಡುಗರು ಅದಕ್ಕೆಲ್ಲ ಲೈಟಿಂಗ್ಸ್ ಎಲ್ಲ ಬಿಟ್ಟು ಸಾಯಂಕಾಲ ಅಂತೂ ಎಲ್ಲ ಬೀದಿ ಎಲ್ಲ ಸಾರಿಸಿ ನೀರು ಹಾಕಿ ರಂಗೋಲಿ ಹಾಕಿ ಅದರ ರಂಗೋಲಿ ಮುಂದ್ಗಡೆ ದೀಪ ಎಲ್ಲ ಹಚ್ಚಿ ತುಂಬಾ ಚೆನ್ನಾಗಿ ಮಾಡಿದರು. ಒಂದು ದೊಡ್ಡ ಹಬ್ಬ ಥರನೇ ಮಾಡಿ ಪಟಾಕಿ ಎಲ್ಲ ಹೊಡೆದು ತುಂಬಾ ನೋಡೋದಕ್ಕಂತೂ 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಮಾಡಿದರು. ಇಲ್ಲಂತೂ ನಾವಿರೋ ಬೀದಿನಲ್ಲಿ ತುಂಬಾ ಖುಷಿಯಾಯಿತು. ಇಲ್ಲಿ ನನ್ನ ಮಗಳೇ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ. ಇಲ್ಲೆಲ್ಲ ತುಳಸಿ ಪಾಟ್ಗೆ ಮತ್ತು ಹೊಸಲಿಗೆಲ್ಲ ಅರಿಶಿನ ಎಲ್ಲ ಹಚ್ಚಿ ಅವಳೇ ಅರಿಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದಾಳೆ. ನೋಡಿ, ನೀವು ನೋಡ್ತಿರ್ಬೋದು. ದೊಡ್ಡವರೆಲ್ಲ ಹೇಳ್ತಾರೆ ಮನೆಯಲ್ಲಿ ಹೆಣ್ಮಕ್ಳು ಇರಬೇಕು ಅಂತ. ಇದಕ್ಕೆ ಇರ್ಬೋದು, ನಾವು ಮಾಡೋದಕ್ಕೆ ಆಗೋಲ್ಲ ಅಲ್ವಾ. ಆವಾಗ ಮಕ್ಕಳಾದರೂ ಹೆಣ್ಮಕ್ಳಿಗೆ ಹೇಳ್ಕೊಟ್ರೆ ಅವಾದರೂ ಮಾಡ್ಕೊಳ್ತಾರೆ. ನೋಡಿ, ಇಲ್ಲಿ ನನ್ನ ಮಗಳು ಅವಳೇನೆ ಎಷ್ಟು ಚೆನ್ನಾಗಿ ಹೊಸಲಿಗೆ, ನಾನು ಕೂಡ ಈ ರೀತಿ ಮಾಡೋದಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ. ಅರಿಶಿನ ಎಲ್ಲ ಹಚ್ಚಿ ನಾನೇ ಮಾಡ್ತೀನಮ್ಮ ಅಂತ ಹೇಳಿ ಅವಳೇನೇ ಮಾಡ್ತಾಯಿದ್ದಾಳೆ. ನೋಡಿ, ಮೊದಲು ಅರಿಶಿನ ಹಚ್ಚಿದ್ದಾಳೆ. ಅರಿಶಿನ ನೀರು ಜೊತೆ ಮಿಕ್ಸ್ ಮಾಡಿಬಿಟ್ಟು ಹೊಸಲಿಗೆಲ್ಲ ನೀಟಾಗಿ ಸವರ್ಬಿಟ್ಟು ಇವಾಗ ಅರಿಶಿನ ಕುಂಕುಮನ ಇಡ್ತಾ ಇದ್ದಾಳೆ. ನಿನ್ನೆ ಅಂತೂ ನಮಗೆಲ್ಲ ಇಲ್ಲಿ ಹಬ್ಬದ ವಾತಾವರಣನೇ ಇತ್ತು. ಒಂದು ಜೋರು ಹಬ್ಬನೇ ಮಾಡ್ತಾವ್ರೆ ಅನ್ನೋಷ್ಟು ಖುಷಿ ಆಯಿತು. ನನ್ನ ಮಗಳು ಇಲ್ಲಿ ಸಾಯಂಕಾಲ 5:30 ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ. 5:30 ಸುಮಾರು ಒಂದು 7:30 ತನಕನೂ ನಾವಿಲ್ಲಿ ಎಲ್ಲ ನನ್ನ ಮಗಳೇ ಇಲ್ಲಿ ತುಳಸಿ ಪಾಟ್ಗೆ ಇರ್ಬೋದು, ಹೊಸಲಿಗಿರ್ಬೋದು ಅವಳೇ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡ್ತಾ ಇದ್ದಾಳೆ. ಈ ಚಿಕ್ಕ ಮಕ್ಕಳು ಪೂಜೆ ಮಾಡೋದನ್ನು ನೋಡೋದಕ್ಕೆ ಒಂದು ಚೆಂದ. ಅವೆಲ್ಲ ಚೆನ್ನಾಗಿ ರೆಡಿ ಮಾಡಿಕೊಂಡು ಕ್ಲೀನಾಗಿ ಯಾವುದೇ ಕಲ್ಮಶ ಇಲ್ದಿರೋ ಮನಸ್ಸಿನಲ್ಲಿ ಅವು ಪೂಜೆ ಮಾಡ್ಕೊಳ್ತವೆ. ದೇವ್ರಿಗೂ ಕೂಡ ಇಷ್ಟ ಆಗದೇ ಇರೋದಿಲ್ಲ ಬಿಡಿ ಚಿಕ್ಕ ಮಕ್ಕಳು ಪೂಜೆ ಮಾಡೋದ್ರಿಂದ. ನನ್ನ ಕೈಲೇ ಇಷ್ಟು ಚೆನ್ನಾಗಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಅಷ್ಟು ಚೆನ್ನಾಗಿ ಇಲ್ಲಿ ನನ್ನ ಮಗಳು ಪೂಜೆ ಮಾಡ್ಕೊಳ್ತಾ ಇದ್ದಾಳೆ. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ಇದಕ್ಕೆ ಇರ್ಬೋದು ತಿಳಿದವರು ಹೇಳೋದು ಮನೆಯಲ್ಲಿ ಹೆಣ್ಮಕ್ಳು ಇದ್ರೇ ಚೆಂದ ಅಂತ. ಯಾಕಂದರೆ ನಮ್ಮ ಕೈಲಿ ಮಾಡ್ಕೊಳ್ಳೋಕ್ಕಾಗದಿರೋಂಥ ದಿವಸದಲ್ಲಿ ಹೆಣ್ಮಕ್ಳು ಇದ್ದರೆ ಅವಾದರೂ ಮಾಡ್ಕೊಳ್ತವೆ ಅಲ್ವಾ. ನೋಡಿ, ನನಗಿಷ್ಟು ಚೆನ್ನಾಗಿ ನಿಜವಾಗ್ಲೂ ರಂಗೋಲಿ ಹಾಕೋದಕ್ಕೆ ಬರೋದಿಲ್ಲ. ಅವಳೇ ಎಲ್ಲ ಇದು ಮಾಡಿಕೊಂಡು ಅವಳೇ ಹಾಕ್ತಾ ಇದ್ದಾಳೆ. ನನಗಿಷ್ಟು ನೀಟಾಗಿ ಆ ದೀಪನೂ ಅಷ್ಟಾಗಿ ಬಿಡೋದಕ್ಕೆ ಬರೋದಿಲ್ಲ. ನೋಡಿ, ಅವಳೇ ಎಲ್ಲನೂ ಹಾಕ್ತಾ ಇದ್ದಾಳೆ. ನಾನೇ ಹಾಕ್ತೀನಮ್ಮ, ನಾನೇ ರೆಡಿ ಮಾಡ್ಕೊಳ್ತೀನಿ ಅಂತ ಹೇಳಿ ಅವಳೇ ಮಾಡ್ಕೊಳ್ತಾ ಇದ್ದಾಳೆ. ಇವಾಗ ಹೊಸಲಿಗೆಲ್ಲ ತೊಳೆದು ಅರಿಶಿನ ಹಚ್ಚಿ ಅರಿಶಿನ ಕುಂಕುಮ ಹಾಕಿ ಮತ್ತು ರಂಗೋಲಿ ಎಲ್ಲ ಹಾಕಿ ಆದಮೇಲೆ ಅವಳು ತುಳಸಿ ಪಾಟ್ ಹತ್ರ ರಂಗೋಲಿ ಹಾಕೋದಕ್ಕೆ ಎಲ್ಲ ನೀಟಾಗಿ ಒರೆಸ್ಕೊಳ್ತಾ ಇದ್ದಾಳೆ. ಒರೆಸಿ ಎಲ್ಲ ಆದಮೇಲೆ ಇವಳು ಇಲ್ಲಿ ಮಧ್ಯದಲ್ಲಿ ಸ್ಟಾರು ಹಾಕ್ತಾ ಇದ್ದಾಳೆ. ತುಳಸಿ ಪಾಟ್ ಮುಂದ್ಗಡೆ ಸ್ಟಾರ್ ಹಾಕೋತಾ ಇದ್ದಾಳೆ ಚಿಕ್ಕದಾಗಿ. ನೋಡಿ, ನೀವು ನೋಡ್ತಿರ್ಬೋದು, ನಿಧಾನಕ್ಕೆ ಬಿಡ್ತಾ ಇದ್ದಾಳೆ. ಪುಟಾಣಿ ಕೈಯಲ್ಲಿ ಪುಟಾಣಿ ರಂಗೋಲಿ ನೋಡೋದಕ್ಕೆ ಒಂದು ಚೆಂದ ಅಲ್ವಾ. ಹೆಣ್ಮಕ್ಳು ಈ ರೀತಿ ಎಲ್ಲ ರಂಗೋಲಿ ಹಾಕ್ತಾಯಿದ್ದಾರೆ. ನೋಡಿ, ಮಧ್ಯಕ್ಕೆ ಒಂದು ಚುಕ್ಕಿ ಇಡ್ತಾ ಇದ್ದಾಳೆ, ಇಟ್ಟು ಈ ರೀತಿ ಬಿಡಿಸಿದ್ದಾಳೆ. ಹಾಗೆ ಇವಾಗ ಸೈಡ್ಗೂ ಕೂಡ ಬಾರ್ಡರ್ ರಂಗೋಲಿ ಇರುತ್ತೆ ಅಲ್ವಾ, ಅದೇ ರೀತಿ ಬಿಡಿಸ್ತಾ ಇದ್ದಾಳೆ. ಇಲ್ಲಿ ನೋಡ್ತಿರ್ಬೋದು. ನನಗಂತೂ ಇಷ್ಟು ಚೆನ್ನಾಗಿ ಬಿಡೋದಕ್ಕೆ ಬರೋದಿಲ್ಲ. ಇಲ್ಲಿ ನನ್ನ ಮಗಳು ಚೆನ್ನಾಗಿ ಬಿಡಿಸ್ತಾ ಇದ್ದಾಳೆ. ನೋಡಿ, ಹೆಣ್ಮಕ್ಳು ಇರೋ ಮನೆಯಲ್ಲಿ ಈ ರೀತಿ ಎಲ್ಲ ಚಿಕ್ಕ ರಂಗೋಲಿ ಹಾಕೋದಿರ್ಬೋದು ಎಲ್ಲನೂ ಕಲ್ತಿರ್ತವೆ. ಆದರೆ ಗಂಡು ಮಕ್ಕಳು ಇದೆಲ್ಲ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ.
ನನಗಂತೂ ತುಂಬ ಖುಷಿ ಆಯಿತು ಅವಳು ಮಾಡ್ತಾ ಇರೋದನ್ನು ನೋಡಿ. ನಾನೇನು ಹೇಳ್ಕೊಡ್ದಲೆ ಅವಳೇ ಮಾಡ್ತಾಯಿದ್ದಾಳೆ. ನಾನು ದೀಪ ಹಚ್ಚಬೇಕು ಅಂತ ಹೇಳಿದ್ದಕ್ಕೆ ಅವಳೇ ನಾನೇ ಮಾಡ್ತೀನಿ ಬಿಡಮ್ಮ ಅಂತ ಹೇಳಿ ಅವಳೇ ರಂಗೋಲಿ ಹಾಕೋದು ಎಲ್ಲನೂ ಮಾಡ್ಕೊಳ್ತಾ ಇದ್ದಾಳೆ. ನೋಡಿ ಈ ರೀತಿ ಎಲ್ಲ ಬಾರ್ಡರ್ ರಂಗೋಲಿ ಎಲ್ಲ ನೀಟಾಗಿ ಹಾಕ್ತಾಯಿದ್ದಾಳೆ ಚಿಕ್ಕದಾಗಿ. ನೋಡಿ ನೋಡ್ತಿರ್ಬೋದು. ನೋಡೋದಕ್ಕೆ ನನಗಂತೂ ತುಂಬಾ ಖುಷಿ ಆಯಿತು ಅವಳು ಹಾಕ್ತಾ ಇರೋದನ್ನು ನೋಡಿ. ಸುಮಾರು ಒಂದು 5:30 ಸ್ಟಾರ್ಟ್ ಮಾಡಿದ್ದು ಇವಳು ಹೊಸ್ಲಿಗೆಲ್ಲ ರೆಡಿ ಮಾಡೋದಕ್ಕೆ. ಒಂದು 6 ಗಂಟೆ ತನಕನೂ ಮಾಡಿದ್ಲು. 6 ಗಂಟೆ 6:15 ತನಕನೂ ಎಲ್ಲನೂ ರೆಡಿ ಮಾಡಿಕೊಂಡ್ಳು. ನಿಧಾನ ಅಲ್ವಾ, ಮಾಡಿ ಅಭ್ಯಾಸ ಇಲ್ಲ. ಒಂದೊಂದು ದಿನ ರಂಗೋಲಿನ ಚಿಕ್ಕದಾಗಿ ಹಾಕ್ತಾ ಇರ್ತಾಳೆ, ಅದರಿಂದಾಗಿ ನಿಧಾನವಾಗಿ ಮಾಡ್ತಾಯಿದ್ಲು. ನೋಡಿ ಮಧ್ಯದಲ್ಲಿ ಸ್ಟಾರ್ ಬಿಟ್ಬಿಟ್ಟು 4 ಕಡೆನೇ ಬಾರ್ಡರ್ ರಂಗೋಲಿ ಹಾಕ್ತಾ ಇದ್ದಾಳೆ. ನೋಡಿ ಚಿಕ್ಕ ಮಕ್ಕಳು ರಂಗೋಲಿ ಹಾಕೊಳ್ಳೋದನ್ನೆಲ್ಲ ನೋಡಿದರೆ ಒಂಥರ ಖುಷಿಯಾಗುತ್ತೆ. ಈ ರೀತಿ ಎಲ್ಲ ರಂಗೋಲಿನ ಹಾಕ್ತಾ ಇದ್ದಾಳೆ. ಇದೆಲ್ಲ ರಂಗೋಲಿ ಹಾಕಿ ಆದಮೇಲೆ ಮಧ್ಯದಲ್ಲಿ ಚುಕ್ಕಿನೂ ಕೂಡ ಇಟ್ಟಿದ್ದಾಳೆ. ಚುಕ್ಕಿ ಇಟ್ಟು ಅದ್ರ ಮೇಲ್ಗಡೆ ಬಣ್ಣ ಎಲ್ಲ ಹಾಕಿ ಕಲರ್ಫುಲ್ಲಾಗಿ ಕಾಣಬೇಕು ಆ ರೀತಿ ಮಾಡ್ತಾಳೆ. ನೋಡೋದಕ್ಕಂತೂ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ನೀವು ನೋಡ್ತಿರ್ಬೋದು, ಮಧ್ಯದಲ್ಲಿ ಈ ರೀತಿ ಬಣ್ಣನ ಹಾಕಿ ಅದೇ ಬಣ್ಣದಲ್ಲಿ ಮತ್ತೆ ಫ್ಲವರ್ ಥರ ಬಿಡ್ತಾಳೆ. ಈ ರೀತಿ ಹಾಕಿ ಬಣ್ಣದಲ್ಲೇ ಸ್ಪೂನಲ್ಲಿ ತಗೊಂಡು ಹಾಕ್ತಾ ಇದ್ದಾಳೆ ಅಲ್ವಾ. ನೋಡಿ ಈ ರೀತಿ ಹೂವು ಥರ ಬಿಡಿಸ್ತಾ ಇದ್ದಾಳೆ ಬಣ್ಣದಲ್ಲಿ. ನೋಡಿ ನಮಗಂತೂ ಈ ರೀತಿ ಎಲ್ಲ ಬಿಡೋದಕ್ಕೆ ಬರೋದಿಲ್ಲ. ನೋಡೋದಕ್ಕೊಂಥರ ಖುಷಿಯಾಗುತ್ತೆ. ಇದು ಎಲ್ಲಿ ಕಲ್ತ್ಕೊಳ್ತಾ ಏನೋ ಗೊತ್ತಿಲ್ಲ. ನೋಡಿ ಸ್ಪೂನ್ನಲ್ಲಿ ಬಣ್ಣನ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಒಂದು 4 ಕಡೆ ಹೂವು ಥರ ಡಿಸೈನ್ ಮಾಡಿಬಿಟ್ಲು ಬಣ್ಣದಲ್ಲಿ. ಹೊಸ್ಲಿಗೂ ಕೂಡ ಅದೇ ಥರ ರಂಗೋಲಿ ಎಲ್ಲ ಹಾಕಿ ಮಾಡಿದ್ದಾಳೆ. ಈ ರೀತಿ ಬಣ್ಣದಲ್ಲೂ ಕೂಡ ಮಾಡಿದ್ದಾಳೆ. ಹೊಸ್ಲು ಮೇಲ್ಗಡೆನೂ ನೀವು ನೋಡ್ತಿರ್ಬೋದು. ನೋಡಿ ಈ ರೀತಿ ಎಲ್ಲ ಕಡೆನೂ ಈ ರೀತಿ ಹೂವು ಥರ ಮಾಡ್ಕೊಂಡಿದ್ದಾಳೆ ಬಣ್ಣ ಹಾಕಿ. ಹೊಸ್ಲಿಗೆ ಮತ್ತು ಹೊಸ್ಲ ಕೆಳಗಡೆ ಮತ್ತು ನಾವು ತುಳಸಿ ಗಿಡ ಇಟ್ಟಿದ್ದೀವಲ್ಲ ಪಾಟ್ನಲ್ಲಿ, ಆ ಪಾಟ್ ಹತ್ರ ಎಲ್ಲ ಈ ರೀತಿ ಕಲರ್ಫುಲ್ಲಾಗಿ ಕಾಣಬೇಕು ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾಳೆ ರಂಗೋಲಿ ಬಣ್ಣ ಎಲ್ಲ ಹಾಕಿ. ಅದಾದಮೇಲೆ ಹೂವನ್ನು ಕೂಡ ಇಲ್ಲಿ ಇಡ್ತಾ ಇದ್ದಾಳೆ. ನೋಡಿ ನಮ್ಮ ಸೈಡ್ನಲ್ಲಿ ಬೆಳೆದಿರೋ ಅಂಥ ಹೂವುಗಳು ಇವು. ಆ ಹೂವನ್ನು ಕೂಡ ಇಲ್ಲಿ ಹೊಸ್ಲಿಗೆ ಇಡ್ತಾ ಇದ್ದಾಳೆ ರಂಗೋಲಿ ಎಲ್ಲ ಹಾಕಿ. ಇಲ್ಲಿ ಪುಟಾಣಿ ತುಳಸಿ ಗಿಡ ಇದೆ. ಆ ತುಳಸಿ ಗಿಡಕ್ಕೂ ಕೂಡ ಪಾಟ್ನಲ್ಲಿ ಕುಂಕುಮ ಎಲ್ಲ ಹಚ್ಚಿ ಹೂವು ಇಟ್ಟಿದ್ದಾಳೆ. ನೋಡಿ ಇಷ್ಟು ಇದಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಕಲರ್ಫುಲ್ಲಾಗಿ ಚೆನ್ನಾಗಿ ರಂಗೋಲಿ ಹಾಕಿದ್ದಾಳೆ. ಹೂವೆಲ್ಲ ನೋಡ್ಕೊಂಡು ಇಡ್ತಾ ಇದ್ದಾಳೆ. ಯಾವ ಕಲರ್ದು ಹೂವು ಎಲ್ಲಿಗಿಡಬೇಕು ಅಂತ ನೋಡಿಕೊಂಡು ಇಡ್ತಾ ಇದ್ದಾಳೆ. ಇಲ್ಲಿ ತುಳಸಿ ಪಾಟ್ ಹತ್ರ ಇರೋವಂಥ ರಂಗೋಲಿಗೆ ಚಿಕ್ಕದಾಗಿ ಕಾಕಡ ಹೂವು, ಬಿಳಿ ಹೂವು ಇಟ್ಟಿದ್ದಾಳೆ. ನೋಡಿ ಇಲ್ಲಿ ಈ ರೀತಿ ಬಿಳಿ ಹೂವು ಇಡ್ತಾ ಇದ್ದಾಳೆ ತುಳಸಿ ಗಿಡದ ಪಾಟ್ ಹತ್ರ. ಹೊಸ್ಲಿಗೆಲ್ಲ ನೋಡ್ಕೊಂಡು ಇಡ್ತಾ ಇದ್ದಾಳೆ. ಸ್ಟಾರ್ ಹಾಕಿರೋ ರಂಗೋಲಿಗೆ ಈ ರೀತಿ ಕಲರ್ ಹೂವು ಇಟ್ಟಿದ್ದಾಳೆ. ಇವಾಗೆಲ್ಲ ಆಯಿತು, ಸಾಯಂಕಾಲ ಆಯಿತು ಅಲ್ವಾ. ಇವಾಗ ದೀಪನ ಹಚ್ಚೋದಕ್ಕೆ ಒಂದು ತಟ್ಟೆನಲ್ಲಿ ಒಂದು 5 ದೀಪನ ಇಟ್ಕೊಳ್ತಾ ಇದ್ದಾಳೆ ರೆಡಿ ಮಾಡಿಕೊಂಡು. ತಟ್ಟೆಗೆ ದೀಪ ಎಲ್ಲ ಇಟ್ಕೊಂಡು ಜೋಡಿಸ್ಕೊಂಡಾದ್ಮೇಲೆ ಆ ದೀಪಕ್ಕೆ ಬತ್ತಿನ ಹಾಕ್ಕೊಳ್ತಾ ಇದ್ದಾಳೆ. ಎಲ್ಲ ದೀಪಗಳಿಗೂ ಒಂದೊಂದೇ ಬತ್ತಿಲಿ ಜೋಡಿ ಬತ್ತಿ ಥರ ಈ ರೀತಿ ಮಾಡಿಸಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಅವಳೇನೆ. ಇವಾಗ ಬತ್ತಿ ಎಲ್ಲ ಹಾಕಿ ಆಯಿತು. ಇವಾಗ ಎಣ್ಣೆನ ಹಾಕ್ಕೊಳ್ತಾ ಇದ್ದಾಳೆ. ಆ ದೀಪಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಎಲ್ಲನೂ ನೀಟಾಗಿ ರೆಡಿ ಮಾಡಿಕೊಂಡು ಇವಾಗ ಒಂದೊಂದೇ ದೀಪಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದೆ. ಇವಾಗೆಲ್ಲ ರೆಡಿ ಮಾಡಿ ಆಯಿತು. ದೀಪಕ್ಕೆ ಅರಿಶಿನ ಕುಂಕುಮ ಹಚ್ಚಿದ್ದು ಆಯಿತು, ಬತ್ತಿ ಹಾಕಿದ್ದು ಆಯಿತು, ಎಣ್ಣೆ ಹಾಕಿದ್ದು ಆಯಿತು. ಇವಾಗ ಒಂದೊಂದೇ ದೀಪನ ಹಚ್ಚಿ ಇಟ್ಕೊಳ್ತಾ ಇದ್ದಾಳೆ. ನೋಡಿ ಒಂದೊಂದೇ ದೀಪನ ಹಚ್ಚಿ 5 ದೀಪನೂ ಕೂಡ ಈ ರೀತಿ ಹಚ್ಕೊಳ್ತಾ ಇದ್ದಾಳೆ. ಎಲ್ಲನೂ ಅವಳೇ ರೆಡಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಯಾಕಂದರೆ ಅದು ಅಭ್ಯಾಸ ಇಲ್ಲ ಅಲ್ವಾ, ಒಂದೊಂದಾಗಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ನಿಧಾನ ಆಯಿತು. ಕರೆಕ್ಟಾಗಿ ಒಂದು 7-7:30 ಅಷ್ಟೊತ್ತಿಗೆ ಅವಳು ಎಲ್ಲ ರೆಡಿ ಮಾಡಿಕೊಂಡ್ಳು. ಇವಾಗ ಹೂವಲ್ಲಿ ಬೇರೆ ಡಿಸೈನ್ ಮಾಡ್ಕೊಳ್ತಾ ಇದ್ದಾಳೆ ದೀಪ ಇಟ್ಟಿರೋಂಥ ತಟ್ಟೆಗೆ. ಇದೆಲ್ಲ ಆದಮೇಲೆ ಒಳಗಡೆ ಪೂಜೆ ಮಾಡಿಕೊಂಡು ಈಚೆ ಹೊಸ್ಲಿಗೆ ತಗೊಂಡು ಬರ್ತಾ ಇದ್ದಾಳೆ. ತಗೊಂಡು ಬಂದು
ಹೊಸಲಿಗೆ ಇಡ್ತಾ ಇದ್ದಾಳೆ ಈ ರೀತಿ 5 ದೀಪನೂ. ನಾನು ತಟ್ಟೆನಲ್ಲೇ ಇಡು ಅಂತ ಹೇಳಿದೆ, ಆದ್ರೂ ಸ್ವಲ್ಪ ಹೊತ್ತು ಈ ರೀತಿ ಇಟ್ಬಿಟ್ಟು ಪೂಜೆ ಮಾಡಿಬಿಡ್ತೀನಮ್ಮ ಅಂತ ಹೇಳಿದ್ಲು. ಅವಳು ಇಷ್ಟ ಅಂತ ಹೇಳಿ ಆಯಿತು ನಿನಗೆ ಹೆಂಗೆ ಇಷ್ಟ ಬರುತ್ತೆ ಆ ಥರ ಮಾಡಮ್ಮ ಅಂತ ಅಂದೆ. ಈ ರೀತಿ ಎಲ್ಲನ ದೀಪನೂ ಎತ್ತಿ ತುಳಸಿ ಪಾಟ್ ಹತ್ರ ಒಂದು ಮತ್ತು ಉಳಿದಿರೋಂಥ 4 ದೀಪ ಹೊಸಲಿಗೆ ಈ ರೀತಿ ಇಟ್ಕೊಂಡಿದ್ದಾಳೆ. ನೋಡೋದಕ್ಕಂತೂ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ನೀವು ನೋಡ್ತಿರ್ಬೋದು. ಇವತ್ತಿನ ಇಷ್ಟು ನಮ್ಮ ಮನೆಯ ದೀಪದ ಪೂಜೆ ಇಷ್ಟು ಮಾಡಿಕೊಂಡ್ಳು, ಹೊಸಲಿಗೆಲ್ಲ ಪೂಜೆ ಮಾಡಿಕೊಂಡು ನೋಡೋದಕ್ಕಂತೂ ತುಂಬಾ ಖುಷಿ ಆಯಿತು ನನಗೆ. ಹೆಣ್ಮಕ್ಳು ಇರಬೇಕು ಅಂತ ಹೇಳೋದು ಇದಕ್ಕೇ ಇರ್ಬೋದು. ಅದಾದಮೇಲೆ ನಮ್ಮ ಮನೆ ಮುಂದೆ ಮಂಟೇಸ್ವಾಮಿ ದೇವಸ್ಥಾನ ಇದೆ. ಅದಾದಮೇಲೆ ಒಂದು ಸ್ವಲ್ಪ ದೂರ ಬಿಟ್ಟರೆ ರಾಮದೇವ್ರ ದೇವಸ್ಥಾನವೂ ಕೂಡ ಇದೆ. ಅಲ್ಲಿ ಮಧ್ಯಾಹ್ನ ಎಲ್ಲರಿಗೂ ಪ್ರಸಾದ ಊಟ ಪ್ರಸಾದ ಎಲ್ಲ ಆಯಿತು. ಅಲ್ಲೇ ಇವಾಗ ಪಟಾಕಿನೂ ಕೂಡ ಹೊಡಿತಾ ಇದ್ದಾರೆ. ಮತ್ತು ನಮ್ಮ ಮನೆ ಮುಂದುಗಡೆ ಇರೋವಂಥ ಮಂಟೇಸ್ವಾಮಿ ದೇವಸ್ಥಾನದ ಎದುರುಗಡೆ ಈ ರೀತಿ ಬಿಲ್ಲು ಬಾಣ ಥರ ಎಲ್ಲ ಮಾಡಿ ಅದಕ್ಕೆಲ್ಲ ಲೈಟೆಲ್ಲ ಬಿಟ್ಟು ಮತ್ತು ಈ ರೀತಿ ಕೇಸರಿ ಬಾವುಟ ಎಲ್ಲ ಹಾಕ್ಕೊಂಡು ಅಲ್ಲಿರೋರು ಕೇಸರಿ ಶಾಲೆಲ್ಲ ಹಾಕಿ ರಾಮದೇವ್ರದ್ದು ಫ್ಲೆಕ್ಸ್ ಎಲ್ಲ ಹಾಕ್ಸಿದ್ರು ಅಲ್ವಾ, ಅದಕ್ಕೂ ಕೂಡ ಲೈಟಿಂಗ್ಸ್ ಎಲ್ಲ ಬಿಡಿಸಿ ಎಲ್ಲರೂ ಈ ರೀತಿ ಬೀದಿನಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ನೀರು ಹಾಕಿ ಗುಡಿಸಿ ಸಾರಿಸಿ ರಂಗೋಲಿ ಎಲ್ಲ ಹಾಕಿ ಮನೆಗೂ ಕೂಡ ಅಲ್ಲಿ ದೀಪನ ತಂದು ಇಟ್ಕೊಂಡಿದ್ದಾರೆ. ಮಣ್ಣಿನ ದೀಪನ ಎಲ್ಲ ಮನೆಗೆ 5 ದೀಪನ ಅಲ್ಲೇ ಹಚ್ಕೊಂಡು ದೇವಸ್ಥಾನ ಮುಂದ್ಗಡೆನೇ ತಗೊಂಡು ಹೋಗ್ತಾ ಇದ್ದಾರೆ. ಚೆನ್ನಾಗಿ ಮಾಡಿದ್ರು, ನೋಡೋದಕ್ಕಂತೂ ತುಂಬಾ ಖುಷಿ ಆಯಿತು. ನೀವು ಕೂಡ ನೋಡ್ತಾ ಇರ್ಬೋದು. ಬೆಳಕಿದ್ದಾಗ ವಿಡಿಯೋ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು, ನೈಟ್ ಟೈಮ್ ಮಾಡ್ಕೊಂಡಿರೋದು. ಅಲ್ಲಿ ದೂರದಿಂದ ನಮ್ಮ ಮನೆ ಮೇಲ್ಗಡೆಯಿಂದ ನಾವು ವಿಡಿಯೋ ಮಾಡ್ಕೊಳ್ತಿರೋದಾಗಿ ಅಷ್ಟಾಗಿ ರಂಗೋಲಿ ಎಲ್ಲ ಅಷ್ಟಾಗಿ ಕಾಣಿಸ್ತಾ ಇಲ್ಲ, ಹತ್ರದಿಂದ ಮಾಡ್ಕೊಂಡಿರೋ ಇನ್ನೂ ಚೆನ್ನಾಗಿರೋದು. ನೋಡಿ ಬಿಲ್ಲು ಬಣ್ಣ ಥರ ಎಲ್ಲ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಂಥರ ಖುಷಿ ಆಯಿತು. ನೆನ್ನೆ ಅಂತೂ ಹಬ್ಬದ ವಾತಾವರಣನೇ ಅಂತ ಅನಿಸ್ಬಿಡ್ತು ನನಗಂತೂ. ಚೆನ್ನಾಗಿ ಎಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು. ಅಯೋಧ್ಯೆಯಲ್ಲಿ ಅಷ್ಟು ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡಿದರು. ಇಡೀ ನಮ್ಮ ಕರ್ನಾಟಕ ದೇಶದಲ್ಲಿ ಅಮೇರಿಕ ಎಲ್ಲ ಕಡೆಯೂ ಎಲ್ಲ ನಮ್ಮ ಹಿಂದೂಗಳೆಲ್ಲ ಸೇರಿ ನೆನ್ನೆ ಚೆನ್ನಾಗಿ ಒಂದು ಹಬ್ಬ ಆಚರಿಸ್ಬಿಟ್ರು. ನಿಜವಾಗ್ಲೂ ನ್ಯೂಸಲ್ಲೆಲ್ಲ ಮತ್ತು ಫೋನಲ್ಲೆಲ್ಲ ಹಾಕ್ಕೊಳ್ತಾ ಇದನ್ನು ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಇವತ್ತಿನ ನಮ್ಮ ಮನೆಯ ರಾಮದೇವ್ರ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಅಂದರೆ ಇವತ್ತಿನ ದೀಪೋತ್ಸವದ ವಿಡಿಯೋ ನಮ್ಮ ಮನೆಯಲ್ಲಿ ಇಷ್ಟು ಆಯಿತು. ಫ್ರೆಂಡ್ಸ್, ನಾವು ಮಾಡೋ ವಿಡಿಯೋಗಳು ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.